ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 45, ನೇಕಾರನ ಭಕ್ತಿ ಮತ್ತು ಶ್ರೀಶೈಲದ ಮಹಿಮೆ. ಸಿದ್ಧಯೋಗಿಗಳು ನಾಮಧಾರಕನಿಗೆ ಗುರುಚರಿತ್ರೆಯನ್ನು ಮುಂದುವರೆಸಿದರು. ಗುರುಗಳೊಂದಿಗೆ ನೇಕಾರನೊಬ್ಬನಿದ್ದನು. ಆತ ಆಶ್ರಮದ ಸ್ವಚ್ಛತೆ ಹಾಗೂ ಸಸ್ಯಗಳಿಗೆ ನೀರು ಹಾಯಿಸುವ ಸೇವೆಯನ್ನು ಮಾಡುತ್ತಿದ್ದನು. ಮಹಾಶಿವರಾತ್ರಿಯ ದಿನ ತಾಯಿ ತಂದೆಯರು ಶ್ರೀಶೈಲ ದರ್ಶನಕ್ಕೆ ಹೊರಟಾಗ ನೇಕಾರನು ಹೇಳಿದನು, ನನ್ನ ಗುರುಗಳೇ ಮಲ್ಲಿಕಾರ್ಜುನ, ಅವರಿರುವ ಸ್ಥಳವೇ ಶಿವಕ್ಷೇತ್ರ ಎಂದು. ಗುರುಗಳು ಬಹಳ ಒತ್ತಾಯಿಸಿದರೂ ಆತ ಅಲ್ಲೇ ಉಳಿದನು. ತ್ರಯೋದಶಿಯ ಬೆಳಿಗ್ಗೆ ಗುರುಗಳು ಹಂಸಮಂತ್ರ ಜಪದ ನಂತರ ನೇಕಾರನಿಗೆ ಕಣ್ಣು ಮುಚ್ಚುವಂತೆ ಹೇಳಿದರು. ಕಣ್ಣು ತೆರೆದಾಗ ಅವನು ಶ್ರೀಶೈಲದಲ್ಲಿದ್ದನು. ಪಾತಾಳ ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ತಾಯಿ ತಂದೆಯರನ್ನು ಭೇಟಿ ಮಾಡಿದನು. ಶಿವಾಲಯದಲ್ಲಿ ಶಿವಲಿಂಗದ ಸ್ಥಳದಲ್ಲಿ ತನ್ನ ಗುರುಗಳ ದರ್ಶನವನ್ನೂ ಪಡೆದನು. ನಂತರ ಗುರುಗಳು ನೇಕಾರನಿಗೆ ಮತ್ತೊಮ್ಮೆ ಕಣ್ಣು ಮುಚ್ಚುವಂತೆ ಹೇಳಿ ಅವನನ್ನು ಗಾಣಗಾಪುರಕ್ಕೆ ಮರಳಿಸಿದರು. ಹಿಂತಿರುಗಿ ತನ್ನ ಅನುಭವವನ್ನು ವಿವರಿಸಿದಾಗ ಗುರುಗಳು ಹೇಳಿದರು, ಭಗವಂತನು ಸರ್ವವ್ಯಾಪಿ, ಆದರೆ ಕ್ಷೇತ್ರಗಳಿಗೂ ವಿಶಿಷ್ಟ ಪವಿತ್ರತೆ ಇದೆ ಎಂದು. ಶ್ರೀಶೈಲ ಮಹಿಮೆಯೊಂದಿಗೆ ವಿಮರ್ಶನ ಬೇಟೆಗಾರನ ಕಥೆಯನ್ನು ಹೇಳಿದರು. ವಿಮರ್ಶನ ಎಂಬ ಬೇಟೆಗಾರನು ಪ್ರಾಣಿ ಹಿಂಸಕನಾದರೂ ಮಹಾಶಿವಭಕ್ತನಾಗಿದ್ದನು. ತನ್ನ ಹಿಂದಿನ ಜನ್ಮದಲ್ಲಿ ಅವನು ನಾಯಿಯಾಗಿದ್ದನು. ಅವನ ಧರ್ಮಪತ್ನಿ ಕುಮದ್ವತಿ ಪಾರಿವಾಳವಾಗಿದ್ದಳು. ಪಾರಿವಾಳವು ಹದ್ದಿನಿಂದ ತಪ್ಪಿಸಿಕೊಳ್ಳಲು ಶ್ರೀಶೈಲ ಸುತ್ತಿದ ಪುಣ್ಯದಿಂದ ಅವಳು ರಾಣಿಯಾಗಿ ಜನಿಸಿದಳು. ವಿಮರ್ಶನನು ಹೇಳಿದನು, ಮುಂದಿನ 6 ಜನ್ಮಗಳಲ್ಲಿ ನಾನು ರಾಜನಾಗಿ, ನೀನು ನನ್ನ ರಾಣಿಯಾಗಿ ಹುಟ್ಟಿ ಋಷಿ ಅಗಸ್ತ್ಯರ ಮಾರ್ಗದರ್ಶನದಿಂದ ಶಿವಲೋಕವನ್ನು ಪ್ರಾಪ್ತಿಸುವೆವು ಎಂದು. ಇದು 45ನೆಯ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು. ನಿಜವಾದ ಭಕ್ತಿ ಹೃದಯದಲ್ಲಿದೆ, ಸ್ಥಳದಲ್ಲಲ್ಲ. ನೇಕಾರನು ತನ್ನ ಗುರುಗಳನ್ನೇ ಶಿವನಂತೆ ಭಾವಿಸಿ ಅತ್ಯಂತ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿದ್ದನು. ಆ ಶುದ್ಧ ಭಕ್ತಿಯ ಶಕ್ತಿಯಿಂದಲೇ ಅವನಿಗೆ ಶ್ರೀಶೈಲದ ದಿವ್ಯ ಅನುಭವವು ದೊರಕಿತು. ಜೀವನದಲ್ಲಿ ನಾವು ಮಾಡುವ ಸಣ್ಣ ಸೇವೆಯೂ ಸಹ ಮಹತ್ತರ ಫಲವನ್ನು ನೀಡಬಹುದು. ನಿಸ್ವಾರ್ಥ ಸೇವೆ ಮತ್ತು ಭಕ್ತಿ ಮನಸ್ಸಿಗೆ ಶಾಂತಿ, ಸಂತೋಷ ಮತ್ತು ಏಕಾಗ್ರತೆಯನ್ನು ನೀಡುತ್ತವೆ. ನಂಬಿಕೆ ಮತ್ತು ಭಕ್ತಿಯು ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಿ ಜೀವನದಲ್ಲಿ ಅದ್ಭುತ ಅನುಭವಗಳನ್ನು ತರಬಹುದು. ಹಾಗೆಯೇ ಪವಿತ್ರ ಕ್ಷೇತ್ರಗಳು ಮತ್ತು ದೇವಾಲಯಗಳು ಮನಸ್ಸಿಗೆ ಧ್ಯಾನ ಮತ್ತು ಶಾಂತಿಯ ವಾತಾವರಣವನ್ನು ನೀಡುತ್ತವೆ. ಪಾರಿವಾಳದ ಸಣ್ಣ ಪುಣ್ಯ ಕಾರ್ಯವು ಅವಳ ಮುಂದಿನ ಜನ್ಮವನ್ನು ಬದಲಾಯಿಸಿದಂತೆ ನಮ್ಮ ಪ್ರತಿಯೊಂದು ಒಳ್ಳೆಯ ಕೆಲಸವು ಭವಿಷ್ಯವನ್ನು ಸುಂದರವಾಗಿಸಬಹುದು. ಆದ್ದರಿಂದ ನಿಜವಾದ ಭಕ್ತಿ, ಸತ್ಸಂಗ, ಗುರುಭಕ್ತಿ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಬದುಕಿದರೆ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಖಚಿತವಾಗಿ ದೊರಕುತ್ತದೆ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.